ಸುಪ್ರೀಂ ಕೋರ್ಟ್ನ ತೀರ್ಪು ಹಿನ್ನೆಲೆಯಲ್ಲಿ ಜೈಲು ಶಿಕ್ಷೆಯನ್ನ ಅನುಭವಿಸಲಿರುವಂತಹ ಶಶಿಕಲಾ ಜಯಲಲಿತಾ ಅವರ ಸಮಾಧಿಗೆ ಇವತ್ತು ಭೇಟಿ ಕೊಟ್ಟರು. ಓಎಸ್ ಗಾರ್ಡನ್ ಇಂದ ನೇರವಾಗಿ ಮರೀನಾ ಬೀಚ್ ನಲ್ಲಿರುವಂತಹ ಜಯಲಲಿತಾ ಅವರ ಸಮಾಧಿಗೆ ಭೇಟಿ ನೀಡಿದಂತ ಶಶಿಕಲಾ ಪುಷ್ಪಾರ್ಚನೆಯನ್ನ ಮಾಡಿದ್ರು ಮೊದಲಿಗೆ, ಬಳಿಕ ಕೈ ಮುಗಿದು ಶಪಥ ಮಾಡಿಕೊಂಡ ಶಶಿಕಲಾ ಸಮಾಧಿಗೆ 3 ಬಾರಿ ತಮ್ಮ ಈ ಬಲಗೈಯಿಂದ ತಟ್ಟಿದ್ರು. ಹೀಗೆ 3 ಬಾರಿ ಸಮಾಧಿ ಮೇಲೆ ತಟ್ಟಿದಂತ ಶಶಿಕಲಾ ಆಕ್ರೋಶ ಭರಿತರಾದಂತೆ ಕಂಡು ಬಂದ್ರು. ಬಳಿಕ ಜಯಲಲಿತಾ ಸಮಾಧಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದಂತ ಶಶಿಕಲಾ ಅಲ್ಲಿಂದ ಬೆಂಗಳೂರಿಗೆ ಹೊರಟು ಬರ್ತಾ ಇದ್ದಾರೆ. ಇದು ಶಶಿಕಲಾ ಅವರು ಜಯಲಲಿತಾ ಅವರ ಸಮಾಧಿಗೆ ತಮ್ಮ ಕೈಯಿಂದ ತಟ್ಟಿ ಏನೋ ಒಂದು ಪ್ರತಿಜ್ಞೆ ಮಾಡಿದಂತಹ ಸಂದರ್ಭ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹುಶಃ ಈ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಲಭ್ಯ ಆಗಿರಬಹುದೋ ಏನೋ, ಆ ಸಂದರ್ಭದಲ್ಲಿ ಅವರು ಸ್ವಲ್ಪ ಜೋರಾಗಿ ಮನಸ್ಸಲ್ಲಿ ಏನೋ ಒಂದು ಹೇಳ್ಕೊಳ್ತಾ ಇದ್ರು, ಅದು ಅಕ್ಕಪಕ್ಕದವರಿಗೂ ಕೂಡ ತಿಳಿದು ಬರ್ತಾ ಇತ್ತು. ಅವರು ಕೂಡ ಆ ವಿಚಾರ ಕೇಳ್ತಾ ಇದ್ದಂತೆ ಜೋರಾಗಿ ಕೂಗಾಡಿದಂತಹ ಘಟನೆ ಎಲ್ಲವೂ ಕೂಡ ಇವತ್ತು ಜಯಲಲಿತಾ ಅವರ ಸಮಾಧಿ ಬಳಿ ನಡೀತು. ಅವ್ರು ಏನ್ ಪ್ರತಿಜ್ಞೆ ಮಾಡ್ಕೊಂಡ್ರು, ಅವ್ರು ಏನ್ ಅಲ್ಲಿ ಮನಸ್ಸಲ್ಲಿ ಮಾತನಾಡ್ಕೊಳ್ತಾ ಇದ್ರು, ಅಥವಾ ನಿಧಾನವಾಗಿ ಅವ್ರು ಮಾತನಾಡ್ತಾ ಇದ್ದಂಥದ್ದು ಏನು ಅನ್ನುವಂಥ ವಿಚಾರ ಏನ್ ಡೀಟೇಲ್ಸ್ ಲಭ್ಯ ಆಗಿದೆ ರಮೇಶ್? ಮಾಲ್ತೇಶ್, ಏನು ಜಯಲಲಿತಾ ಸಮಾಧಿಯಲ್ಲಿ, ಅಮ್ಮನ ಸಮಾಧಿಯಲ್ಲಿ ಒಂದು 3 ಸುತ್ತು ಹಾಕಿದ ನಂತರದಲ್ಲಿ ಅವರು ಒಂದು ಪ್ರತಿಜ್ಞೆಯನ್ನ ಮಾಡಿದ್ರು, ಸಮಾಧಿ ಮೇಲೆ ಕೈಯನ್ನ ತಟ್ಟಿದ್ರು 3 ಬಾರಿ. ಅದಕ್ಕೆ ಅನೇಕ ವ್ಯಾಖ್ಯಾನಗಳನ್ನ ಬೇರೆ ಬೇರೆ ಕಡೆಗಳಲ್ಲಿ ಕೊಡ್ತಾ ಇದ್ದಾರೆ. ಆದ್ರೆ ನಾವು ಏನು ಶಶಿಕಲಾ ಅವರ ಜೊತೆಗೆ ಇದ್ದಂತವ್ರು, ಮಾಜಿ ಸಚಿವೆ, ಈಗ ಟೆಕ್ಸ್ಟ್ ಬುಕ್ ಕಾರ್ಪೊರೇಷನ್ ನ ಚೇರ್ಮನ್ ಆಗಿರ್ತಕ್ಕಂಥ ವಳರ್ಮದಿ ಅವರನ್ನ ನಾವು ಸಂಪರ್ಕ ಮಾಡಿದ್ವಿ. ಅವರು ಮಾತ್ರನೇ ಶಶಿಕಲಾ ಅವರ ಜೊತೆಗೆ ಇದ್ದಂತವ್ರು. ಆ ಸಂದರ್ಭದಲ್ಲಿ ಅವರನ್ನ ಕೇಳಿದ್ವಿ, ಏನು ಅವರು ಪ್ರತಿಜ್ಞೆ ಮಾಡಿದ್ರು, ಯಾತಕ್ಕೂ ಆ ತರದಲ್ಲಿ 3 ಸಾರಿ ಬಡಿದ್ರು, ಈ ತರದ ಒಂದು ವಿಷಯವನ್ನ ಕೇಳಿದಾಗ ಇದು ಮಹಿಳೆಯರ ವಿಚಾರ, ಮಹಿಳೆಯರು ಶಪಥ ಮಾಡೋದು ಈ ತರದಲ್ಲೇ ಅನ್ನುವಂತ ಮಾತನ್ನ ಹೇಳಿದಂತ ವಿಚಾರ 3 ವಿಚಾರಗಳನ್ನ ಅವರು ನಮ್ಮ ಹತ್ರ ತಿಳಿಸಿದ್ರು. ಮೊದಲನೇದಾಗಿ ಅವರು ಶಪಥ ಮಾಡಿದ್ರು, ನನ್ನನ್ನ ಈ ಜೈಲಿಗೆ ತಳ್ಳೋ ಅಂತ ಸ್ಥಿತಿಗೆ ತಲುಪಿಸಿದಂತವರನ್ನ ಸರ್ವನಾಶ ಮಾಡಬೇಕು, ಸರ್ವನಾಶ ಮಾಡ್ತೀನಿ ಅನ್ನೋ ರೀತಿಯ ಒಂದು ಶಪಥ. ಎರಡನೇದಾಗಿ ನನ್ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವಕಾಶ ನೀಡದೆ ನನ್ನನ್ನ ಒಂದು ಎಲ್ಲ ಕನಸನ್ನು ಭಗ್ನ ಮಾಡದಂತ ಪನ್ನೀರ್ಸೆಲ್ವಂ ಸೇರಿದಂತೆ ಅವರ ಗ್ರೂಪ್ ಸರ್ವನಾಶ ಆಗಬೇಕು, ಅವರುಗಳು ಯಾರಿಗೂ ಅಧಿಕಾರ ಸಿಗಬಾರ್ದು ಅನ್ನುವಂಥದ್ದು. ಇನ್ನೊಂದು, ಜೈಲಿನಿಂದ ಹೊರಗಡೆ ಬಂದು ಮತ್ತೆ ನಾನು ಅಧಿಕಾರ ಸ್ಥಾಪಿಸ್ತೀನಿ ಅನ್ನುವಂತ ಒಂದು ಪ್ರಮಾಣವನ್ನ ಒಂದು ಜಯಲಲಿತಾ ಅವರ ಸಮಾಧಿಯಲ್ಲಿ ಮಾಡಿದ್ದಾರೆ. ಇದು 3 ಪ್ರಮಾಣವನ್ನ, 2 ಶಾಪ, 1 ಪ್ರಮಾಣ, 3 ಅಮ್ಮನ ಒಂದು ಸ್ಮಾರಕದಲ್ಲಿ, ಅಮ್ಮನ ಒಂದು ಸಮಾಧಿಯಲ್ಲಿ ಮಾಡಿರ್ತಕ್ಕಂಥದ್ದು. ಚಿನ್ನಮ್ಮ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅನ್ನುವಂತ ವಿಶ್ವಾಸವನ್ನ ವಳರ್ಮದಿ ಅವರು ವ್ಯಕ್ತಪಡಿಸಿದ್ರು. ವಳರ್ಮದಿ ಅವರು ಸ್ವಲ್ಪ ದೂರದ ಹೋಗಿ ನಂತರ ವಾಪಸ್ ಆದಂತವರು. ಅವ್ರ ಹತ್ರ ನಾವು ಮಾತಾಡೋದಕ್ಕೆ ಪ್ರಯತ್ನ ಮಾಡಿದ್ವಿ, ನಮಗೆ ಅವರು ಬೈಟ್ ಕೊಡ್ಲಿಲ್ಲ. ಬಟ್ ಆದ್ರೆ ಈ ವಿಷಯವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಅವರಿಗೆ ಜೈಲಿಗೆ ತಳ್ಳೋದಕ್ಕೆ ಕಾರಣರಾದಂತವರು ಸರ್ವನಾಶ ಆಗಬೇಕು ಅನ್ನುವಂತ ಶಾಪವನ್ನ ಒಂದು ಅಮ್ಮನ ಇದರಲ್ಲಿ ಪ್ರತಿಜ್ಞೆ ಮಾಡಿರ್ತಕ್ಕಂಥದ್ದು ಶಶಿಕಲಾ ಅವರು. ಮಾಲ್ತೇಶ್, ಓಕೆ ರಮೇಶ್, ಆದ್ರೆ ಮತ್ತೊಂದು ವಿಚಾರ ಅಂತಂದ್ರೆ, ನಾವು ಬಹಳಷ್ಟು ಬಾರಿ ಶಶಿಕಲಾ ಅವರನ್ನ ನೋಡಿದಂತಹ ಸಂದರ್ಭದಲ್ಲೂ
ಅವರು ಜಯಲಲಿತಾ ಅವರ ಜೊತೆಗೆ ಇರ್ತಿದ್ರು. ಅದನ್ನು ಹೊರತುಪಡಿಸಿದ್ರೆ ಒಂದಷ್ಟು ಬಾರಿ ಅದು ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದ ಮುಂದೆ ಬಂದು ಮಾತನಾಡುವಂತಹದ್ದೆಲ್ಲವೂ ಕೂಡ ನಾವು ಇತ್ತೀಚೆಗೆ ನೋಡಿದದ್ದು ಹೊರತುಪಡಿಸಿದ್ರೆ ಬಹಳ ಮುಂಚೆಯಿಂದನೂ ಕೂಡ ಒಂದ್ ರೀತಿ ಶಾಂತವಾಗಿ ಇರುವಂತ ರೀತಿಯಲ್ಲಿ ಅವರು ಕಂಡು ಬರ್ತಾ ಇದ್ದಂತಹ ಕ್ಯಾರೆಕ್ಟರ್ ಅವರದ್ದು. ಅವರು ವೈಯಕ್ತಿಕ ವಿಚಾರವಾಗಿ ಹೋಗಿ ನೋಡೋದಾದ್ರೆ ಇಷ್ಟೊಂದು ಆಕ್ರೋಶ ಭರಿತರಾಗಿ ಅಥವಾ ಇವತ್ತು ಒಂದು ಹಂತದಲ್ಲಿ ಭಾವನಾತ್ಮಕವಾಗಿ ಸಮಾಧಿ ಮುಂದೆ ನಿಂತರು, ಆ ನಂತರದಲ್ಲಿ ಸಿಟ್ಟಿತ್ತು, ಬೇಸರ ಇತ್ತು. ಈ ರೀತಿಯಾದಂತಹ ವ್ಯಕ್ತಿತ್ವ ಈ ಹಿಂದೆ ಬಹುಶಃ ಯಾರು ನೋಡ್ದ ಹಾಗಿಲ್ಲ. ಅದರಲ್ಲೂ ಕೂಡ ಇವತ್ತು ಆ ಸಿಟ್ಟಿನಿಂದ ಅವ್ರು ಮಾಡಿದಂತಹ ಪ್ರತಿಜ್ಞೆ ಬಹುಶಃ ಈ ರೀತಿಯಾದಂತಹ ಒಂದು ವ್ಯಕ್ತಿತ್ವ ಹಿಂದೆ ಯಾರು ಕೂಡ ಶಶಿಕಲಾ ಅವರಿಂದ ನೋಡಿದಂಥದ್ದಿಲ್ಲ ಅನ್ಸುತ್ತೆ ಬಹುಶಃ ರಮೇಶ್ ಅಲ್ವಾ? ಇಲ್ಲ ಮಾಲ್ತೇಶ್, ಅವರು ಬಹಳ ಸೈಲೆಂಟ್ ಆಗಿ ಇರುವಂತವ್ರು. ಯಾವಾಗ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಣಿಸ್ಕೊಂಡಾಗ ಎಲ್ಲ ಕಡೆಗಳಲ್ಲಿ ನಾವು ಅವರು ಸೈಲೆಂಟ್ ಆಗೇ ಇರ್ತಾರೆ, ಒಂದು ರೀತಿಯಲ್ಲಿ ಮೌನವಾಗಿಯೇ ಇರ್ತಾರೆ ಅನ್ನುವಂಥದ್ದು. ಬಟ್ ಆದ್ರೆ ಅವ್ರ ಜೊತೆ ಮೀಟಿಂಗ್ ಅನ್ನು ಅಟೆಂಡ್ ಮಾಡ್ತಾ ಇದ್ದಂಥವ್ರು ಇರ್ಬೋದು, ಅವರ ಜೊತೆ ಒಂದು ಏನು ಅಣ್ಣಾ ಡಿಎಂಕೆ ಮೈತ್ರಿ ಮೀಟಿಂಗ್ ಅಟೆಂಡ್ ಮಾಡಿದಂತವ್ರು ಇರ್ಬೋದು, ಅಧಿಕಾರಿಗಳು ಏನಾದ್ರೆ ಸೂಚನೆಗಳನ್ನ ಜಯಲಲಿತಾ ಅವರಿಂದ ಪಡೆಯೋದಕ್ಕೆ ಹೋದಂತಹ ಸಂದರ್ಭಗಳಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ಶಶಿಕಲಾ ಅವರನ್ನ ಭೇಟಿ ಮಾಡಿದವರು ಅವರ ರಿಯಾಕ್ಷನ್ ಗಳನ್ನ ಕೇಳಿದಾಗ ಅವರುಗಳು ಹೇಳಿರ್ತಕ್ಕಂಥದ್ದು, ಅವರುಗಳನ್ನ ಉಲ್ಲೇಖಿಸಿ ಮಾಧ್ಯಮಗಳಲ್ಲಿ ಬಂದಂತ ವಿವರಣೆಗಳನ್ನೆಲ್ಲ ನೋಡಿದಾಗ ಶಶಿಕಲಾ ಒಬ್ಬ ಸ್ಟಬರ್ನ್ ಲೇಡಿ, ಬಹಳ ಕ್ಲಿಯರ್ ಅಂಡ್ ಕಟ್ ಆಗಿ ಒಂದೇ ಮಾತಲ್ಲಿ ತಮ್ಮ ಮಾತುಗಳನ್ನ ಹೇಳುವಂತವರು, ಅಷ್ಟೊಂದು ಕಠೋರವಾದಂತಹ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವ್ರು. ತಮಗೆ ಯಾವುದೇ ಒಂದು ಏನು ಹೊಂದಾಣಿಕೆ ಡೀಲಿಂಗ್ ಮೈತ್ರಿಗೆ ಸಂಬಂಧಪಟ್ಟಂತೆ ಕಮ್ಯುನಿಸ್ಟ್ ಇರ್ಬೋದು, ಬೇರೆ ಪಕ್ಷಗಳವರು, ವಿಜಯಕಾಂತ್ ಅವರ ಪಕ್ಷದವರು ಲಾಸ್ಟ್ ಟೈಮ್ ಹೋಗಿ ಭೇಟಿ ಮಾಡಿದಾಗ ಎಲ್ಲವನ್ನ ಶಶಿಕಲಾ ಅವರೇ ಡೀಲ್ ಮಾಡ್ತಿದ್ರು. ಅವರು ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದು, ಇದು ಆಗತ್ತೆ, ಇದು ಇಲ್ಲ, ಇದು ಹೋಗುತ್ತೆ, ಇದಿಲ್ಲ. ಅದೇ ರೀತಿಯಲ್ಲಿ ಯಾವ್ದಾದ್ರೆ ಒಂದು ವಿಷಯಗಳನ್ನ, ನಾಯಕತ್ವದ ವಿಚಾರಗಳು, ಯಾವ್ದಾದ್ರೆ ಒಂದು ವಿಚಾರಗಳ ವಿಷಯದಲ್ಲಿ ಚರ್ಚೆ ನಡೆಸುವಾಗಲೂ ಕೂಡ ಅವರ ನೀಡತಕ್ಕಂಥ ಪ್ರತಿಕ್ರಿಯೆಗಳು ಬಹಳ ತೀಕ್ಷ್ಣವಾಗಿರ್ತಿತ್ತು ಅನ್ನುವಂಥದ್ದನ್ನ ಆಗಾಗ ರಾಜಕಾರಣಿಗಳು ಮತ್ತೆ ಮಾಧ್ಯಮಗಳಲ್ಲಿ ಆಗಾಗ ರಾಜಕಾರಣಿಗಳು ಹೇಳೋದುಂಟು. ಅದೆಲ್ಲವೂ ಕೂಡ ಇವತ್ತು ಪ್ರೂವ್ ಆಗಿರ್ತಕ್ಕಂಥದ್ದು. ಅವರ ಮನಸ್ಸಲ್ಲಿ ಎಷ್ಟು ಕಿಚ್ಚಿದೆ, ಯಾವ ರೀತಿಯ ಒಂದು ಅವರು ನಡ್ಕೊಳ್ತಾರೆ ಅನ್ನುವಂಥದ್ದು. ಅದಕ್ಕೆ ಬಹುಶಃ ಶಶಿಕಲಾ ಕಂಡ್ರೆ ಪಕ್ಷದ ಕಾರ್ಯಕರ್ತರು ಇನ್ನೊಬ್ಬ ನಾಯಕರುಗಳೆಲ್ಲೋ ಆಗ್ತಿರ್ಲಿಲ್ಲ ಅಂತ ಕಾಣುತ್ತೆ ಅನ್ನೋದು ಇವತ್ತಿನ ಇದರಲ್ಲಿ ಸ್ಪಷ್ಟವಾಗ್ತಾ ಇರತಕ್ಕಂಥದ್ದು ಮಾಲ್ತೇಶ್. ಓಕೆ, ಅಂದ್ರೆ ಒಂದಂತೂ ಸ್ಪಷ್ಟ, ಮತ್ತೆ ನಾನು ಈ ಮೇನ್ ಸ್ಟ್ರೀಮಿಗೆ ಬರ್ತೀನಿ ಅಥವಾ ರಾಜಕೀಯದಲ್ಲಿ ಜೊತೆಗೆ ಒಂದು ಉನ್ನತ ಹುದ್ದೆ ಅಂದ್ರೆ ಅದು ಮುಖ್ಯಮಂತ್ರಿ ಸ್ಥಾನ ಆಗಿರ್ಬೋದು, ಅದು ಅಲಂಕರಿಸುವಂತ ನಿಟ್ಟಿನಲ್ಲೂ ನನ್ನ ಕಣ್ಣಿದೆ. ಅದು 9 ವರ್ಷ ವನವಾಸ ಆಗಿರ್ಬೋದು, 10 ವರ್ಷದ ವನವಾಸ ಆಗಿರುವಂತದ್ದು ಅನ್ನುವಂಥ ಸ್ಪಷ್ಟವಾದಂತಹ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಆ ಟಚ್ ನಲ್ಲಿ ಇರುವಂತಹ ನಿಟ್ಟಿನಲ್ಲಿ, ಆ ಹೋಲ್ಡಿಂಗ್ ಅನ್ನ ಇಟ್ಕೊಳ್ಳುವಂತಹ ನಿಟ್ಟಿನಲ್ಲಿ ಕೊನೆ ಹಂತದಲ್ಲಿ ಏನೆಲ್ಲ ಕಾರ್ಯತಂತ್ರವನ್ನ ರೂಪಿಸಿ ಹೋಗಿದ್ದಾರೆ ರಮೇಶ್ ಕೊನೆ ಹಂತದಲ್ಲಿ ಶಶಿಕಲಾ ಅವರು? ಏನು 10 ವರ್ಷ ಇರ್ಬೋದು, ಏನು 4 ವರ್ಷದ ಜೈಲ್ವಾಸ ಇರ್ಬೋದು, ಆ ನಂತರದಲ್ಲಿ ಅಜ್ಞಾತವಾಸ, ಅವರಿಗೆ ರಾಜಕಾರಣವಾಗಿ ಅಜ್ಞಾತವಾಸ. ಯಾಕಂದ್ರೆ ಅವರು ನಂತರದ 4 ವರ್ಷ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕಾಗೋದಿಲ್ಲ, ಚುನಾವಣೆಯಲ್ಲಿ ಯಾವುದೇ ಒಂದು ಅಧಿಕಾರದ ಪಟ್ಟದಲ್ಲಿ ಇರೋದಕ್ಕಾಗೋದಿಲ್ಲ. ಇದು ಈ 10 ವರ್ಷದ ಒಂದು ವಾಸ ಇರ್ಬೋದು. ಬಟ್ ಆದ್ರೆ ಆ ನಂತರದಲ್ಲಿ ರಾಜಕಾರಣಕ್ಕೆ ಬರ್ಬೋದು ಅನ್ನೋಂಥದ್ದಿದೆ. ಬಟ್ ಆದ್ರೂ ಶಶಿಕಲಾ ಅವರ ಮನಸ್ಸಲ್ಲಿರ್ತಕ್ಕಂಥದ್ದು, ನಾನೇ ಇಲ್ಲಿನ ಅನಭಿಷಿಕ್ತ ರಾಣಿ, ಅಣ್ಣಾ ಡಿಎಂಕೆನಲ್ಲಿ ನಾನು ಜೈಲಲ್ಲಿದ್ರೂ ಕೂಡ ಅಲ್ಲಿಂದಾನೇ ಆಡಳಿತ ನಡೆಸ್ತೀನಿ ಅನ್ನೋಂಥ ಒಂದು ಬಿಗುಮಾನ ಅವರಲ್ಲಿ ಇರತಕ್ಕಂಥದ್ದು. ಅದನ್ನೇ ಅವರು ನಿನ್ನೆ ಎಂಎಲ್ಎಗಳ ಸಭೆಯಲ್ಲಿ, ರಾತ್ರಿ ನಡೆದಂತ ಎಂಎಲ್ಎಗಳ ಸಭೆಯಲ್ಲಿ ಹೇಳಿರ್ತಕ್ಕಂಥದ್ದು, ನಾನು ನಿಮ್ ಜೊತೆಗಿರ್ತೀನಿ, ನೀವೆಲ್ಲರೂ ಧೈರ್ಯವಾಗಿ ಮುನ್ನುಗ್ಗಿ ನೀವು ಅಧಿಕಾರ ನಡೆಸಿ, ನಿಮಗೆ ಎಲ್ಲ ಸಹಕಾರವನ್ನ ನಾನು ಕೊಡ್ತೀನಿ, ಜೈಲಿಂದ ಬೇಕಾದಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನ ನಾನು ಕೊಡ್ತೀನಿ, ನೀವು ಹೇಗೆ ನಡ್ಕೊಂಡು ಹೋಗಬೇಕು ಎಲ್ಲವನ್ನ ನಾನು ತಿಳಿಸಿ ಹೇಳ್ತೀನಿ. ಏನೋ ಅಮ್ಮ ಜಯಲಲಿತಾ ಅವರಿದ್ರು, ಆ ಸಂದರ್ಭದಲ್ಲಿ ನಾನೇ ಎಲ್ಲ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ದೆ. ನೀವು ಕೂಡ ಸರ್ಕಾರ ಮಾಡಿ, ಪನ್ನೀರ್ ಸೆಲ್ವಂ ಇರ್ಬೋದು, ಇನ್ನೊಬ್ರು ಇರ್ಬೋದು, ಯಾರ ಆಟಕ್ಕೂ ಜಗ್ಗಬೇಡಿ, ಯಾರಿಗೂ ನೀವು ಈಲ್ಡ್ ಆಗಬೇಡಿ, ನೀವು ಅಧಿಕಾರ ನಡೆಸಿ, ಏನು ಅಮ್ಮನ ಕಾಲದಲ್ಲಿ ನಡೆದಂತ ಕೆಲಸಗಳನ್ನ ಮುಂದುವರಿಸಿ, ಅದಕ್ಕೆ ನನ್ನ ಸಪೋರ್ಟ್ ಇದೆ, ನಾನು ಎಲ್ಲವನ್ನ ಸಲಹೆಯನ್ನು ಕೊಡ್ತೀನಿ ಜೈಲಿನಿಂದನೇ ಅನ್ನುವಂತ ಮಾತನ್ನ ಹೇಳಿದ್ರು. ಅದ್ರ ಮೂಲಕನೇ ಅವರು ವ್ಯಕ್ತ ಮಾಡಿರ್ತಕ್ಕಂಥದ್ದು, ನಾನು ಇನ್ನು ತಮಿಳುನಾಡಿನಿಂದ ಆಡಳಿತದ ಗೇಮ್ನಿಂದ ನಾನು ಹೊರಗಡೆ ಹೋಗಿಲ್ಲ, ಜೈಲಿನಲ್ಲಿ ಇದ್ರು ನಾನು ತಮಿಳುನಾಡಲ್ಲಿ ಆಟ ಆಡ್ತೀನಿ ಅನ್ನುವಂಥದ್ದು, ರಾಜಕೀಯವಾಗಿ ನನ್ನ ಹತೋಟಿನಲ್ಲೇ ತಮಿಳುನಾಡು ಇರುತ್ತೆ ಅನ್ನುವಂತ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಟ್ ಆದ್ರೆ ಇವತ್ತು ಏನು ಅವರು ಇಲ್ಲಿಂದ ಚೆನ್ನೈನಿಂದ ಹೊರಟು ಬ್ಯಾಂಗ್ಳೂರ್ ಕಡೆ ಬರ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ಯಾರು ಅವರಿಗೆ ಬೀಳ್ಕೊಡುಗೆನೋ ಇಲ್ಲ, ಅವರನ್ನ ನೋಡಿ ಅಳಬೇಕಾಗಿತ್ತ, ಏನೋ ಕಾರ್ಯಕರ್ತರ ಸಂಖ್ಯೆ ಅವರು ನಿರೀಕ್ಷೆ ಮಾಡದಷ್ಟು ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿರ್ತಕ್ಕಂಥದ್ದು. ಏನೋ ಜಯಲಲಿತಾ ಅವರ ಸಮಾಧಿ ಹತ್ರ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇರಲಿಲ್ಲ, ಏನು ಅವರ ಮನೆ ಹತ್ರ ನಿವಾಸದ ಹತ್ರ ಇದ್ದಂತವರು, ಅವರ ಊರಿಂದ ಬಂದಂತ ಜನ, ಆ ತರದ ಸಾವಿರಾರು ಜನ ಇದ್ರೆ ಹೊರತು ಅಮ್ಮನ ಜಯಲಲಿತಾ ಸಮಾಧಿ ಹತ್ರ ಇರ್ಬೋದು, ಆನಂತರ ರಸ್ತೆಯ ಇಕ್ಕೆಲೆಗಳಲ್ಲಿ ಜಯಲಲಿತಾ ಅವರು ಹೋಗಬೇಕಾದ್ರೆ ಸಾವಿರಾರು ಸಂಖ್ಯೆ ಜನ ಅವ್ರ ಜೊತೆಗೆ ಹೋಗೋರು, ಆ ತರದ ಸಂಖ್ಯೆಯ ಜನ ಯಾರು ಕೂಡ ರಸ್ತೆಯಲ್ಲಿ ನಿಂತು ಅವರನ್ನ ನೋಡೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಇರಲಿಲ್ಲ. ಬಹುಶಃ ಶಶಿಕಲಾ ಅವರ ಮೇಲೆ ಇರತಕ್ಕಂಥ ಆಕ್ರೋಶವನ್ನ ಜನ ತೋರಿಸ್ತಾ ಇದ್ದಾರೆ ಅಂತಾನೆ ಕಾಣುತ್ತೆ. ಬಟ್ ಆದ್ರೆ ಶಶಿಕಲಾ ಅವರಿಗೆ
ಅವರಿಗೆ ಮಾತ್ರ ಇನ್ನೂ ಕೂಡ ವಿಶ್ವಾಸ ಇರತಕ್ಕಂಥದ್ದು. ನನ್ನ ಹಿಡಿತದಲ್ಲೇ MLA ಗಳಿರ್ತಾರೆ, ಸರ್ಕಾರ ಇರುತ್ತೆ ಅನ್ನೋಂತ ಒಂದು ವಿಶ್ವಾಸದಲ್ಲಿ ಶಶಿಕಲಾ ಇದ್ದಾರೆ. ಆ ವಿಶ್ವಾಸ ಅವರಿಗೆ ಯಾವಾಗ ಹೋಗುತ್ತೋ ಇಲ್ಲ ಆ ಒಂದು ಅವರಲ್ಲಿ ಇರ್ತಕ್ಕಂಥ ಒಂದು ನಂಬಿಕೆ ಯಾವಾಗ, ಅವರಲ್ಲಿ ಇರ್ತಕ್ಕಂಥ ಕಲ್ಪನೆ ಯಾವಾಗ ಹೋಗುತ್ತೆ ಅನ್ನೋದನ್ನ ನೋಡ್ಬೇಕು ಮಾಲ್ತೇಶ್. ಓಕೆ.